ಕ್ಯಾಮ್ರಾ ಹಿಂದೆನೂ ನೋಡಿದೀನಿ, ಮುಂದೆನೂ ನೋಡಿದೀನಿ. ಬಟ್ ಕ್ಯಾಮ್ರಾ ಹಿಂದೆಯಿಂದ ಅವ್ರು ಏನ್ ಮಾಡ್ತಾರೆ ಅಂತ ನಾನು ಲೈವ್ ಆಗಿ ನೋಡಿನಲ್ಲ. ಇಟ್ಸ್ ಸಚ್ ಅ ಗ್ರೇಟ್ ಥಿಂಗ್ ಸೀಯಿಂಗ್ ಶರಣ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ವಿ ಲವ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಎಷ್ಟು ಅದ್ಭುತವಾಗಿ ಆಡಿದ್ದಾರೆ ಅಂದ್ರೆ ಈ ಹಾಡು, ಇಟ್ಸ್ ಅಮೇಝಿಂಗ್. ಎಲ್ರು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನಿಮ್ಗೆಲ್ಲ ಸಾಂಗ್ ಕೇಳಿಸ್ಬೇಕು ಅಂತ. ಅಂಡ್ ಈಗ ತಾನೇ ಪವನ್ ಒಡೆಯರ್ ಸರ್ ಬಂದಿದ್ದಾರೆ. ಎಲ್ಲರೂ ಗೊತ್ತು, ಗೂಗ್ಲಿ, ರಣವಿಕ್ರಮ ಎಲ್ಲ. ನನಗೆ ಗೂಗ್ಲಿ ಇಸ್ ಮೈ ಮೋಸ್ಟ್ ಫೇವ್ರೇಟ್ ಫಿಲ್ಮ್ಸ್. ಅಂಡ್ ಅದೇ ತರ ಸಿನಿಮಾ ಮಾಡ್ಬೇಕಂತ ನಾನು ಪವನ್ ಸರ್ಗೆ ಹೇಳ್ತಾ ಇದ್ದೆ ಮೊನ್ನೆ ಮೀಟ್ ಮಾಡಿದಾಗ. ದುಬೈಯಲ್ಲಿದ್ದಾಗ ನಾನು ಪವನ್ ಸರ್ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋಗಿದ್ವಿ. ಸೊ ಅಲ್ಲಿ ಸಾಂಗ್ ಕೇಳಿಸ್ದೆ ಪವನ್ ಸರ್ಗೆ. ಮೊನ್ನೆ ನಾನು ಫೋನ್ ಮಾಡಿ, ಸರ್ ಈ ಥರ ಇವೆಂಟ್ ಇದೆ, ಆ ಸಾಂಗ್ ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೆ ನಿಮ್ಮನ್ನ ಗೆಸ್ಟ್ ಆಗಿ ಕರಿಬೇಕು ಅಂತ ನಾನು ಹೇಳಿದಾಗ, ಪ್ರಣಾಮ್ ನಂಬ್ತೀಯೋ ಬಿಡ್ತೀಯೋ, ಒಂದು ವಾರದಿಂದ ಅದೇ ಸಾಂಗ್ ಗುಣಗ್ತಾ ಇದ್ದೀನಿ ಪ್ರಣಾಮ್, ನಾನು ತಲೆಯಲ್ಲಿ ಹಂಗೆ ಅದೇ ಇದೆ ಅಂತ ಹೇಳಿದ್ರು. ಸೊ ಈಸ್ ಸಚ್ ಅ ಸ್ವೀಟ್ ಹಾರ್ಟ್, ತುಂಬಾ ಸಪೋರ್ಟ್ ಮಾಡ್ತಾರೆ. ಈಸ್ ಲೈಕ್ ಮೈ ಎಲ್ಡರ್ ಬ್ರದರ್. ಪವನ್ ಸರ್, ಲವ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಪವನ್ ಸರ್. ಅಂಡ್ ಯಾ, ನಂದು ರಂಗಾಯಣ್ ರಘು ಸರ್ದು ತೀಟೆ, ಗಲಾಟೆ ಮಾಡ್ತೀವ, ಜಗಳ ಆಡ್ತೀವ, ಅದೆಲ್ಲ ಈ ಸಾಂಗ್ ಅಲ್ಲಿ ನೋಡ್ತೀರಾ, ಸಿನಿಮಾಲು ನೋಡ್ತೀರಾ. ಸಿನಿಮಾ ಇನ್ನೂ ಅದ್ಭುತವಾಗಿದೆ. ಅಂಡ್ ನನ್ನ ಇಡೀ ತಂಡಕ್ಕೆ ಈ ಸಾಂಗ್, ಫಸ್ಟ್ ಆಫ್ ಆಲ್ ಈ ಸಾಂಗ್ಗೆ ನಾನು ಯೋಗರಾಜ್ ಭಟ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಅದ್ಭುತವಾಗಿ ಲಿರಿಕ್ಸ್ ಬರ್ತಿದ್ದಾರೆ. ಸಚಿನ್ ಬಸ್ರೂರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಎಲ್ಲ ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಇದಂತೂ 100% ಗ್ಯಾರಂಟಿ ಹಿಟ್ ಅಂತ ನಾನು ಗ್ಯಾರಂಟಿ 100% ಹೇಳ್ತೀನಿ. ನಾನು ನಂಬ್ತೀನಿ ಅದನ್ನ. ನೀವು ಕೇಳಿದಾಗ ನಿಮ್ಗೂ ಅನ್ಸುತ್ತೆ. ಸೊ ಇಡೀ ಸಿನಿಮಾ ಬಹಳ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಡೈರೆಕ್ಟರ್ ಶ್ರೀಕಾಂತ್ ಅವರಾಗಿರ್ಬೋದು, ನಮ್ಮ ಪುರಾತನ ಫಿಲ್ಮ್ಸ್ ಹರಿಪ್ರಸಾದ್ ಅವರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ, ಈ ಇವೆಂಟ್ ನಿಮ್ ಮೈಸೂರಲ್ಲಿ ಮಾಡ್ಬೇಕು. ನಾವು ನಿಜವಾಗ್ಲೂ ಈ ಸಿನಿಮಾ ಮೈಸೂರಲ್ಲಿ ಶೂಟಿಂಗ್ ಮಾಡ್ಬೇಕಾಯ್ತು, ಕಾರಣಾಂತರಗಳಿಂದ ಆಗಿಲ್ಲ ಅದು. ಸೊ ಈ ಮೈಸೂರೇ ನಮ್ಮನ್ನ ಕರೆಸ್ಕೊಂಡಿದೆ. ಮತ್ತೆ ಬನ್ನಿ ಇಲ್ಲಿ ಮೈಸೂರು ಜನ ನಿಮ್ ಸಪೋರ್ಟ್ ಮಾಡಕ್ಕೆ ಇದಾರಂತ ಕರೆಸ್ಕೊಂಡಿದೆ. ಸೊ ನಿಮ್ಮೆಲ್ಲರೂ ಸಪೋರ್ಟು ನಮ್ಮ ಸಿನಿಮಾ ಮೇಲೆ ಇರುತ್ತೆ, ಈ ಹಾಡ್ ಮೇಲೆ ಇರುತ್ತೆ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಮತ್ತೆ ನಮ್ಮ ಇಡೀ ತಂಡಕ್ಕೆ ದೊಡ್ಡ ಥ್ಯಾಂಕ್ ಯು. ಇವಾಗ ರಘು ಸರ್ ಮಾಡ್ತಾರೆ. ಮತ್ತೆ ಇಲ್ಲೆಲ್ಲ ನಾವಿಲ್ಲಿ ಬಂದು ನೀವು ಟೈಮ್ ಕೊಟ್ಟು ನಮ್ಮ ಜೊತೆ ಇರೋದು ನನಗೆ ಬಹಳ ಖುಷಿ ಆಗ್ತದೆ. ಸೊ ಮತ್ತೆ ಮೈಸೂರು ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಹಾಗೂ ಕ್ಯಾಪ್ಟನ್ ಮಗನ ಬಾಂಧವ್ಯ ಯಾವ ರೀತಿ ಇದೆ, ಶೂಟಿಂಗ್ ಟೈಮಲ್ಲಿ ಹೇಗಿತ್ತು ಪ್ರಣಮ್ ಜೊತೆ ಕೆಲಸ ಮಾಡೋದು ಸರ್? ಅಕ್ಕೋ ಎಲ್ಲ ನೋಡ್ತಿದ್ದೀರೋ, ಚಾಮುಂಡಿ ತಾಯಿ ಮಡ್ಲಲ್ಲಿರೋ ನಿಮ್ಗೆಲ್ಲರಿಗೂ ತಾಯಿ ಆಶೀರ್ವಾದ ಹೆಂಗ್ ಬೇಕೋ ಇಡೀ ಕರ್ನಾಟಕಕ್ಕೆ ಮತ್ತೆ ನಮ್ಮ ಚಿತ್ರರಂಗಕ್ಕೆ ಮತ್ತೆ ನಮ್ಮ ಸಿನಿಮಾಗೂ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಕೇ ಬೇಕು. ಆ ತಾಯಿ ಚಾಮುಂಡಿ ಪೂಜೆ ಮಾಡೋಂತ ನಮ್ಮ ಪೂಜರಪ್ಪನವ್ರು ಬಂದಿದ್ದಾರೆ ಇವತ್ತು. ಅದು ಬಹಳ ನಮ್ಗೆ ಮದ್ದೂರ್ನ ಕಡೆ ಊರಿಂದ ಆ ತಾಯಿ ಚಾಮುಂಡೇಶ್ವರಿ ಅಮ್ಮ ಅಂದ್ರೆ ಎಲ್ಲಾ ಕಡೆಗೂ ಇದ್ದಾರೆ ಆರಾಧಕರು. ನಿಜವಾಗಲೂ ಬಹಳ ಸಂತೋಷ ಆಯ್ತು ಸ್ವಾಮಿ ನೀವು ಬಂದಿದ್ದು. ಸನ್ ಆಫ್ ಮುತ್ತಣ್ಣ, ಸನ್ ಆಫ್ ದೇವಣ್ಣ, ಯಂಗ್ ಡೈನಾಮಿಕ್. ನಿಜವಾಗ್ಲೂ ಮೈಸೂರಿನ ಜನ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಿಗೆ, ಎಲ್ಲಾ ತರದ ಕನ್ನಡ ಸಿನಿಮಾಗಳಿಗೆ ನಿಜವಾಗ್ಲೂ ನೀವು ಸಪೋರ್ಟ್ ಮಾಡಿದೀರಾ, ಗೆಲ್ಸಿದೀರಾ. ಕನ್ನಡ ಭಾಷೆ, ಕನ್ನಡತನ ಅನ್ನೋದನ್ನ ನೀವು ಯಾವತ್ತು ಮರ್ತಿಲ್ಲ. ಅದು ಉಳಿಸ್ಕೊಂಡಿದ್ದೀರಾ, ಬೆಳೆಸಿದ್ದೀರಾ. ಇವತ್ತು ಅದೇ ತರದ ಒಂದು ಸಿನಿಮಾ ಸನ್ ಆಫ್ ಮುತ್ತಣ್ಣ. ಈ ಸಿನಿಮಾ ನಿಮ್ಗೆ ನಿಮ್ ಮನೆ ನೆನಪಾಗುತ್ತೆ, ನಿಮ್ ಊರ್ ನೆನಪಾಗುತ್ತೆ, ನಿಮ್ ಜಿಲ್ಲೆ ನೆನಪಾಗುತ್ತೆ, ನಮ್ಮ ಕನ್ನಡ ರಾಜ್ಯ ಇದು ನೆನಪಾಗುತ್ತೆ. ಈ ಪುರಾತನ ಫಿಲ್ಮ್ಸ್ನವರು ನಮ್ಮ ಹರಿಪ್ರಸಾದ್ ಅವರು ಏನ್ ಒಳ್ಳೆ ಶಾಲಾ ಕಂಡಿದ್ದು, ಯಾಕಪ್ಪ ತೆಗೆದ್ಬಿಟ್ಟೆ ನೀನು? ಅಯ್ಯೋ ನೀನ್ ಪಾಸ್ಗೋಲ ಅಕ್ಕ ಚೆನ್ನಾಗ್ ಕಾಣ್ತೀಯ. ನಮ್ಮ ಹರಿ ಅವರು ನಿರ್ಮಾಪಕರು. ಇನ್ನ ಇದೇ ಮೈಸೂರು ಪಕ್ಕದಲ್ಲೇ ನಮ್ಮ ಶ್ರೀಕಾಂತ್ ಹುಣಸೂರ್ನವರು. ಹುಣಸೂರಿಂದ ನಿಮಗ್ ಗೊತ್ತಿರ್ಬೇಕು, ಮೈಸೂರಿಂದ ಹೆಂಗೆ ಪ್ರತಿಭೆಗಳು ಬಂದಿದಾವೋ ಅದೇ ತರ ನಮ್ಮ ಹುಣಸೂರಿಂದ ಹುಣಸೂರು ಕೃಷ್ಣಮೂರ್ತಿಗಳು, ಆಮೇಲಿಂದ ನಮ್ಮ ಇವರು ಯಾರಪ್ಪ ಪುಟ್ಟಣ್ಣ ಕನ್ಗಾಲು, ದ್ವಾರಕೇಶು ಎಲ್ಲ ಬಂದು ನೋಡಿ. ಅವರು ಕುಳ್ಗಿದ್ದಾರೆ. ಇವ್ರು ಶ್ರೀಕಾಂತ್ ಭಾರಿ ಮೊಟ್ಟಿ ಪಿಂಜರ ಪುಟು ಎಗರು ಬಿಡ್ತಾರೆ ಶ್ರೀಕಾಂತ್. ಅದು ನಮ್ಮ ಹುಣಸೂರಿನ ಪ್ರತಿಭೆ. ನಮ್ಮ ಆಮೇಲೆ ಇದಕ್ಕೆ ಮ್ಯೂಸಿಕ್ ಮಾಡಿರುವಂತವ್ರು ನಮ್ಮ ಸಚಿನ್ ಬಸ್ರೂರು. ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ಪರಿಪೂರ್ಣ ನಟ ಅಂತಂದ್ರೆ ನಮ್ಮ ಶರಣ್ ಅವರು. ಯಾಕೆಂದ್ರೆ ಹಾಡ್ತಾರೆ, ಕುಣಿತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಎಲ್ಲನೂ ಏನು ಅದೇ ಕಂಪ್ನಿ ಗುಣ, ಅದು ಕಂಪ್ನಿ ನಾಟಕದ್ದು. ಯಾಕಂದ್ರೆ ಅಮ್ಮ ಕಲಾವಿದೆ, ಡಬಲ್ ಆಕ್ಟಿಂಗ್ ಇಬ್ರು. ಯಾರು ಹೆಸರು ಯಾರು ಕರಿಬೇಕು, ಇನ್ನೂ ಏನೋ ಕರಿತೀವಿ ಅಷ್ಟೇ, ಇಬ್ರು ಹಂಗೆ ಅಂತಾರೆ. ಅಣ್ಣ, ಅಕ್ಕ ಎಲ್ಲರೂ ಯಪ್ಪ ಶರಣ್
ನೀವು ನಮ್ಮ ಸಿನಿಮಾಗೆ ಹಾಡಿರೋದಕ್ಕೆ ನಾವು ಭಾಳ ಯಾಕೆಂದ್ರೆ ನೀವು ಗಾಯಕರು ಹೌದು, ನಾಯಕರು ಹೌದು, ನಟರು ಹೌದು, ಕಲಾವಿದರು ಹೌದು, ಎಲ್ಲವೂ ಭಾಳ ಥ್ಯಾಂಕ್ ಯು ಶರಣ್ ನಮ್ಗೆ ತುಂಬ ಖುಷಿ ಆಯಿತು. ಇವ್ರ ಜೊತೆ ಹರಿಕೃಷ್ಣ ಅವರು ಹಾಡಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಬಂದಿರೋ ನಮ್ಮ ಪವನ್ ಒಡೆಯವರು ಬಂದಿದ್ದಾರೆ. ಮಾಸ್ ಡೈರೆಕ್ಟರ್, ಕ್ಲಾಸ್, ಬ್ಲಾಕ್ ಬಸ್. ನಿಂತ್ಕೊಳ್ಳಿ ನೋಡ್ಬೇಕಾ? ಪವನ್ ಅವರು ಗೂಗ್ಲಿ ಅರ್ಥ ಆಯ್ತಲ್ವಾ? ನೋಡಿ, ಸೈಲೆಂಟ್ ಆಗಬಾರ್ದು, ನೋಡ್ಬೇಕು. ಸಣ್ಣ ಪುತ್ರಣ್ಣ ನಿಜವಾಗ್ಲೂ ನಿಮ್ಮ ನಿರೀಕ್ಷೆಗಳು ಹುಸಿಯಾಗಲ್ಲ. ಅನುಭವ ಅದಕ್ಕೆ ಕತೆ ನೀವು ಪರದೆ ಮೇಲೆ ನೋಡ್ಬಿಟ್ರಪ್ಪ, ನಿಜವಾಗ್ಲೂ ನೀವು ಮೋಸ ಆಗಲ್ಲ, ಎಂಜಾಯ್ ಮಾಡ್ತೀರಾ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಸೂಪರ್ ಸ್ಟಾರ್, ಡೈನಾಮಿಕ್ ಸ್ಟಾರ್ ಆಗ್ಲೇ ಬಂದಿದ್ದಾರೆ. ಮನೆಯಿಂದ 3 ಜನ ಇದ್ದಾರೆ ಕಲಾವಿದರು. ನಮ್ಮ ಯಂಗ್ ಡೈನಾಮಿಕ್ ಪ್ರಣಾಮ್. ನಿಜವಾಗ್ಲೂ ನೀವು ನಾವೆಲ್ಲರೂ ಇಡೀ ಕನ್ನಡದ ಪ್ರಣಮಾಮ್ಯ ನಿಜವಾಗ್ಲೂ ಅಂತ ಒಳ್ಳೆ ಹೃದಯವಂತ ಬರೀ ಕಲಾವಿದನಲ್ಲ, ತುಂಬಾ ಒಳ್ಳೆ ಮನಸ್ಸಿರೋ, ಕನ್ನಡ ಪ್ರೀತಿ ಇರೋ, ಯಾಕೆ ಕುಟುಂಬನೇ ಅಂತದ್ದು. ಅಣ್ಣ, ಅಮ್ಮ, ಅಪ್ಪ, ಎಲ್ಲರೂ ಅತ್ತಿಗೆ ಎಲ್ಲ ರಿದಮಲ್ಲೇ ಮಾತಾಡ್ತಾರೆ ಅವ್ರ ಮನೇಲಿ ಎಲ್ಲ. ಅಷ್ಟು ಕಲಾವಿದರು. ಈ ಒಂದು ಸಿನಿಮಾಗೆ ನಮ್ಮ ಪುರಾತನ ಫಿಲಿಮ್ಸ್ ಅವರು ಇದವ್ರದ್ದು ಪ್ರಾರಂಭ. ನಮ್ಮ ಶ್ರೀಕಾಂತ್ ಚಾಮುಂಡೇಶ್ವರಿ ಮೇಲೆ ಆಣೆ, ನೀವೆಲ್ಲ ಆಶೀರ್ವಾದ ಮಾಡ್ತಿರಲ್ಲ. ಶರಣೋ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಅಂದ್ಬಿಟ್ರಿ. ಆದ್ರೆ ಒಂದೇ ಪ್ರಶ್ನೆ ಇದೆ ನನಗೆ. ರಂಗಾಯಣ ರಘು ಸರ್ ಅವ್ರ ಮಾತಿನ ಶೈಲಿ ತುಂಬಾನೇ ಚೆನ್ನಾಗಿರುತ್ತೆ. ಅವರು ಒಳ್ಳೆ ಕನ್ನಡದ ಅಂದ್ರೆ ಏನ್ ಹೇಳೋದು, ಅದ್ಭುತವಾದಂತಹ ಭಾಷೆಯಲ್ಲೂ ಮಾತಾಡ್ತಾರೆ, ತರಲೆ ತುಂಟತನ ಇರುವಂತಹ ಕನ್ನಡದ ಭಾಷೆಯಲ್ಲೂ ಮಾತಾಡ್ತಾರೆ. ಹಾಗಾಗಿ ಸರ್, ಇವತ್ತು ಸಾಂಗ್ ರಿಲೀಸ್ ಇದೆಯಲ್ಲ, ಕಮಂಗಿ ನನ್ ಮಗನೇ, ಆತರ ನೀವು ಹೌದು. ಈ ಭಟ್ರು ನೋಡಿ, ಸುಮ್ನೆ ನಮ್ಮನ್ನ ನೋಡ್ಬಿಟ್ಟು ಕಮಂಗಿಗಳು ಅಂತ ಅನ್ಸ್ಬಿಟ್ಟಿದ್ಯಾ ಭಟ್ರಿಗೆ. ಈ ಭಟ್ರು ತರ್ಲೆ ನೋಡಿ ಹೆಂಗಿದೆ ಅನ್ಬಿಟ್ಟು, ಕೋತ್ ನನ್ ಮಕ್ಳ ಕಮಂಗಿ ನನ್ ಮಕ್ಳ ಅಂತ ಬರ್ದ್ಬಿಟ್ಟವ್ರು. ನಾನು ಏನ್ ಹೇಳ್ತಿರೋದು ಆತರ. ಅವ್ರು ನಮ್ಮನ್ನ ನೋಡಲ್ಲ ಬರ್ದಿರೋದು, ಪ್ರೊಡ್ಯೂಸರ್ ನೋಡಿ ಬರ್ದಿರೋದು ಅವರು. ನಮ್ಮನ್ನ ತಿರ್ಕೊಂಡ್ಬಿಟ್ರು ಆ ಕಡೆಗೆ. ಅದು ಯಾಕೆ ಗೊತ್ತಾ ಬರ್ದು, ಯಾಕೆ ಹೊಸ್ತೇನೋ ಬರ್ಕೊಟ್ರಂತೆ ಅವರು. ಸರ್ ಏನು ಅಂದ್ರೆ ಏನೋ ಸ್ವಲ್ಪ ಚೆನ್ನಾಗಿ ಬರ್ಕೊಡಿ ಸರ್ ಅಂದ್. ಹೌದಾ, ಸರಿ ಆಯ್ತು, ನಾಳೆ ಬನ್ನಿ ಅಂದ್ರು. ತಿರ್ಗಿ ನಾಳೆ ಹೋದ್ರಂತೆ ಶ್ರೀಕಾಂತ್ ಮತ್ತೆ ಇವರು. ಒಂದೇನು ಮತ್ತೆ ಇದನ್ನ ಬರ್ದು ಕಳ್ಸಿದ್ದಾರೆ. ಶ್ರೀಕಾಂತ್ ಅಂದ್ರೆ ಸಾರಿ ಚೆನ್ನಾಗಿಲ್ಲ, ಬೇರೆ ನನಗೆ ಇಲ್ಲಪ್ಪ ಹಿಂಗೆಲ್ಲ ಆಗಲ್ಲ ಅಂತ. ತಿರ್ಗಾ ಅವ್ರು ಬಿಟ್ಟಿಲ್ಲ ರೀ, ಹೋಗಿದ್ದಾರೆ ಯುವರಾಜ್ ಭಟ್ರಿಗೆ. ಇಬ್ರು ಕೂತ್ಬಿಟ್ಟಿದ್ದಾರೆ. ಏನಂತ 3 ಸರಿ ಬರ್ಕೊಡಿ, ತಿರ್ಗಿ ಏನ್ ಬರ್ಕೊಡ್ಬೇಕು, ನಿಮ್ದೊಳ್ಳೆ ಕಮಂಗಿಗಳು ಸವಾಸ ಆಯ್ತಲ್ಲ ಅಂದ್ರಂತೆ. ಸರ್ ಹಿಂಗ್ ಬೇಕು ಸರ್, ನಮ್ಗೆ ಹಿಂಗ್ ಬೇಕು ಅಂದ್ರಂತೆ. ಈಗ ಉಟ್ಕೊಂಡಿರೋ ಸಾಹಿತ್ಯ ಹಿಂಗ್ ಬೇಕು ಸರ್ ನಮ್ಗೆ ಅಂದ್ರ. ಆಯ್ತಿರಿ, ಹಂಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಮ್ಮಿಬ್ರು ನೋಡಿ ಕಮಂಗಿ ನನ್ ಮಕ್ಕಳು. ಅದು ಯಾವತ್ತಾದ್ರ ಆ ಪದನ ಬಳಸಿ ಬೈದಿದ್ದು? ತುಂಬಾ ಕಡೆ ಬಳಸಿದೀನಿ. ಕೋತ್ ನನ್ ಮಕ್ಳ, ಕಮಂಗಿ ನನ್ ಮಕ್ಳ ಅಂತ. ಅಂದ್ರೆ ಒಂಥರ ಬೈದು, ಯಾರನ್ನ ಬೈದು ತಡ್ಕೊಳ್ಳೋ ಶಕ್ತಿ ಇರುತ್ತಲ್ಲ, ಅವ್ರಿಗೆ ಸಂಬಂಧ ಬೆಳೆಸ್ಬಿಟ್ಟು ಬೈದ್ ಬಿಡೋದು. ಇಲ್ಲಪ್ಪ ತಡ್ಕೊತಾರೆ, ಅಯ್ಯ ಕಮಂಗಿ ನನ್ ಮಗನೇ, ಅಯ್ಯ ಕೋತ್ ನನ್ ಮಗನೇ ಅಂತ ಬೈದ್ಬಿಡ. ಓಕೆ, ಸೊ ಇದೇ ಸಾಹಿತ್ಯ ಇರುವಂತ ಶರಣ್ ಸರ್ ಅವ್ರು ಹಾಡಿರುವಂತ, ಸಚಿನ್ ಬಸ್ರೂರ್ ಅವರ ಸಂಗೀತ ಇರುವಂತ, ಯೋಗರಾಜ್ ಭಟ್ರ ಸಾಹಿತ್ಯ ಇರುವಂತ ಹಾಡು ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದ್ದೀವಿ. ಸೊ ನಮ್ಮ ಜೊತೆಗಿರಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಜೊತೆನೆ ಆ ಹಾಡನ್ನ ಈ ವಿಡಿಯೋದಲ್ಲಿ ಈ ಸ್ಕ್ರೀನ್ ಮೇಲೆ ನೋಡೋಣ ಸರ್. ದಯವಿಟ್ಟು ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಸಪೋರ್ಟು ಹೀಗೆ ಇರಬೇಕು. ನಾನು ಹುಟ್ಟಿದ್ದಿಲ್ಲೇ, ಬೆಳೆದಿದ್ದು ಇಲ್ಲೇ. ಅದಕ್ಕೆ ನಮ್ಮ ನಿರ್ಮಾಪಕರು ಫಸ್ಟ್ ಸಿನಿಮಾ ಸಾಂಗ್ನ ಇಲ್ಲೇ ರಿಲೀಸ್ ಮಾಡಬೇಕು ಅಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬಾ ಬಿಟ್ಟು ದಯವಿಟ್ಟು ಸನ್ ಆಫ್ ಮುತ್ತಣ್ಣಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಿಜವಾದ ಹೀರೋ ಯಾರು ಅಂತಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ್ ಅವರು. ನಾವ್ ಯಾರು ಅಲ್ಲ, ಯಾಕೆಂದ್ರೆ ಇವತ್ತು ಅವ್ರಿಗೆ ಸಂಜೆ ಇದು. ಸಚಿನ್ ಬನ್ನಿ ಇಲ್ಲಿ. ಇವ್ರೆ ನಮ್ಮ ಚಿತ್ರದ ಮ್ಯೂಸಿಕ್ ಡೈರೆಕ್ಟ್ರು. ದುರಂತ ಏನಂದ್ರೆ ನಮ್ ಸಿನಿಮಾ ಫಸ್ಟ್ ಮ್ಯೂಸಿಕ್ ಮಾಡಿದ್ರೆ ಈಗಾಗಲೇ 9 ಸಿನಿಮಾ ಮ್ಯೂಸಿಕ್ ಮಾಡ್ತಾ ಇದಾರೆ. ಆದ್ರೆ ನಮಗ್ ಮಾತ್ರ ಲೇಟ್ ಆಗಿ ಕೊಡ್ತಾ ಇದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗು, ಕಂಪೋಸಿಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ಸಖತ್ ಖುಷಿ ಆಯ್ತು. ನಾವೆಲ್ಲ ಫ್ಯಾಮಿಲಿ, ಏನ್ ಸಪೋರ್ಟ್ ಏನಿಲ್ಲ, ಫ್ಯಾಮಿಲಿ ಅದು. ಅವ್ರು ನಾವು ತಲೆ ಮೇಲೆ ನೋಡಿದ್ರು ಓಡಿಸ್ಕೊತೀವಿ, ಅವ್ರು ಏನ್ ಹೇಳಿದ್ರು ಕೇಳ್ತೀವಿ, ಆ ತರ ಇದು. ಆಮೇಲೆ ಪವನ್ ಸರ್ ಇದಾರೆ. ಪವನ್ ಸರ್ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಬರೀ ಸಾಂಗ್ ನ ಕೇಳಿ ದುಬೈಲಿ ಇಷ್ಟಪಟ್ಟು ನೀವೇ ಬಂದಿದ್ದು ಅಂತ ಪ್ರಣಮ್ ಸರ್ ಹೇಳಿದ್ರು, ಖುಷಿ ಆಯ್ತು. ಥ್ಯಾಂಕ್ ಯು, ನಿಮ್ ಸಪೋರ್ಟ್ ಬೇಕು. ಸಚಿನ್ ಸರ್ ಮಾತಾಡ್ತಾರೆ, ಒಂದ್ 2 ನಿಮಿಷ.
ಇಲ್ಲ ನೀವೊಂದ್ 2 ನಿಮಿಷ ಮಾತಾಡ್ಬಿಡಿ ಸಾಕು. ಅಲ್ಲ ಅವ್ರು ಏನ್ ಗೊತ್ತಾ, ಸಾಂಗ್ ಪ್ಲೇ ಆದ್ಮೇಲೆ ಮಾತಾಡ್ತಾರೆ ಅಂತ ಅವ್ರ ಮೈಂಡ್ ವೈಸ್ ಅಲ್ವಾ ಸರ್? ಆ ಸಾಂಗ್ ಪ್ಲೇ ಆಗ್ಬೇಕು ಅಂದ್ರೆ ವೇದಿಕೆ ಮೇಲೆ ಅಷ್ಟು ಸಲ ಮೈಸೂರಿಗೆ ಬರ್ತಾ ಇರ್ತೀನಿ. ನನಗೆ ನನ್ನ ಹುಟ್ಟೂರು ಯಾದಗಿರಿ, ಮತ್ತೆ ನಾನು ಬೆಳೆದಿದ್ದೆಲ್ಲ ಹುಬ್ಳಿ, ಇರೋದು ಬೆಂಗಳೂರು. ಈ 2 ಊರು ಬಿಟ್ಟು ನನಗೆ ಯಾವುದೋ ಒಂದು ಊರು ತುಂಬ ಹೃದಯಕ್ಕೆ ಹತ್ರ ಅಂತ ಒಂದು ಊರಿದೆ ಅಂತ ಅನ್ನೋದಾದರೆ ಅದು ಮೈಸೂರು. ನಿಜಕ್ಕೂ ಕೂಡ ನೀವೆಲ್ಲರೂ ನಿಜ ರೀ, ನಾನು ಅದೇ ಅಂತಿರ್ತೀನಿ. ಎಷ್ಟೋ ಕಡೆ ಎಲ್ಲ ನಾವು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಇವತ್ತು ನಾವು ಯಾವುದೋ ಜನ್ಮದ ಒಂದು ಪುಣ್ಯ ನಾವು ಮಾಡಿದ್ದೀವಿ ಅಂತಂದರೆ ಕನ್ನಡ ನಾಡಿನಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂತ ಅನ್ನೋವಂಥದ್ದೇ ಸಾಕ್ಷಿ ನಾವೆಲ್ಲರೂ ಕೂಡ. ಅದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದನಾಗಿ ನೀವು ನನ್ನನ್ನು ಸ್ವೀಕರಿಸಿ ಇಲ್ಲಿ ತನಕ ಒಬ್ಬ ಕಲಾವಿದನಾಗಿ ಸ್ವೀಕರಿಸಿದ್ರಿ, ಒಬ್ಬ ಕಾಮಿಡಿಯನ್ ಆಗಿ. ಅದಾದ ನಂತರ 2010ರಲ್ಲಿ ಲೀಡ್ ಆ್ಯಕ್ಟರ್ ಆಗಿ ನಾನು ಬೇರೆ ಥರದ ಇದನ್ನು ಮಾಡ್ತೀನಿ. ಅದಾದ ನಂತರ ಸಿಂಗರ್ ಆಗಿ ಕೂಡ ಒಂದಿಷ್ಟು ಸಿನಿಮಾಗಳಿಗೆ ಹಾಡ್ತಾ ಇರ್ತೀನಿ ಇತ್ತೀಚಿನ ದಿವಸಗಳಲ್ಲಿ. ನನ್ನ ಆ ನಿರ್ಮಾಪಕನಾಗಿನೂ ಕೂಡ ನೀವು ನನ್ನನ್ನು ಕೈ ಹಿಡಿದಿರೋವಂಥದ್ದು. ನಾನು ಇವಾಗ ಇವ್ರಿಗೆ ಹೇಳ್ತಾ ಇದ್ದೆ, ಪವನ್ ಸರ್ ಅವ್ರಿಗೆ, ಹೆಚ್ಚು ಕಮ್ಮಿ ನೋಡಿ, ನಾನು ಸರಿಗಮ ಪದನಿಸ ನನಗೆ ಗೊತ್ತಿಲ್ಲ, ನಾನು ಸಂಗೀತ ಕಲ್ತವನಲ್ಲ. ಆದರೂ ಕೂಡ ನೀವು ಇಡೀ ಇಂಡಸ್ಟ್ರಿ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ನೀವು ಕೊಟ್ಟಿರುವಂಥ ಒಂದು ಸ್ವಾಗತ ಏನಿದೆ ಗೊತ್ತಾ, ತಿಂಗಳಿಗೆ ನಿಜ ಎದೆ ಮುಟ್ಕೊಂಡು ಹೇಳ್ತೀನಿ, ತಿಂಗಳಿಗೆ ಹೆಚ್ಚು ಕಮ್ಮಿ 5 ರಿಂದ 6 ಪಿಕ್ಚರ್ಗೆ ಹಾಡಾಡ್ತೀನಿ ರೀ ನಾನು. ನನಗೆ ಈ ಆಯಾಮ ಗೊತ್ತಿರಲಿಲ್ಲ. ಆದರೂ ಕೂಡ ಇವತ್ತು ನೀವೆಲ್ಲ ಕೊಟ್ಟಿರುವಂಥ, ನಿಮ್ಮ ಹೃದಯದಲ್ಲಿ ಕೊಟ್ಟಿರುವಂಥ ಒಂದು ಸ್ಥಾನ. ಶರಣ್ ಸಿಂಗರ್ ಆಗಿನೂ ಕೂಡ ನೀವು ನನ್ನನ್ನು ಸ್ವಾಗತಿಸಿದ್ದೀರಿ. ನನಗೆ ಬಹಳ ಖುಷಿ ಏನು ಅಂತಂದರೆ, ಈ ಪಿಕ್ಚರ್ನಲ್ಲಿ ನನಗೆ ಹಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಬಹಳ ಪುಣ್ಯವಂತ ನಾನು, ಅದೃಷ್ಟವಂತ. ಯಾಕೆ ಅಂತ ಕೇಳ್ತೀನಿ, ನನಗೆ ಮತ್ತು ಸಂಗೀತಕ್ಕೆ ಇರುವಂಥ ಸಿಕ್ಕಾಪಟ್ಟೆ ಒಂದು ಅವಿನೋಭಾವ ಸಂಬಂಧ ಅದು. ನಾನು ಮೊದಲನೇ ಸಿನಿಮಾ ನಂದು ರ್ಯಾಂಬೋ, ಭಾಳಷ್ಟು ಜನ ನೋಡಿರ್ತೀರಿ, ಅದನ್ನು ಇಲ್ಲೇ ಶೂಟ್ ಮಾಡಿರುವಂಥದ್ದು. ನನ್ನ ಮೊದಲನೆಯ ಸಾಂಗು ಇಲ್ಲೇ ಶೂಟ್ ಆಗಿದ್ದಂಥದ್ದು. ನನ್ನ ಮೊದಲನೇ ಸಿನಿಮಾದ ಬಹುತೇಕ ಇದು ಪೋರ್ಷನ್ ಇಲ್ಲೇ ಶೂಟ್ ಆಗಿದ್ದಂಥದ್ದು. ಅಲ್ಲಿಂದ ಇಲ್ಲಿ ತನಕ ಶರಣಿನ ಯಾವ ಸಾಂಗ್ನು ಕೂಡ, ಯಾವ ಸಿನಿಮಾದ ಸಾಂಗ್ ಕೂಡ ಒಂದಲ್ಲ ಒಂದು ಸಾಂಗ್ ಹಿಟ್ ಆಗಿರುವಂಥದ್ದು. ಇವತ್ತು ನೀವು ಕೊಟ್ಟಿರುವಂಥ ಪ್ರೀತಿ, ಅದು ನಿಮಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸು. ಅದಕ್ಕೆ ಈ ಸಾಂಗು ನನಗೆ ಫಸ್ಟ್ ಇವರು ಸಚಿನ್ ಅವರು ಈ ಸಾಂಗನ್ನು ಕಳಿಸಿದ್ರು ನನಗೆ ಸಿಕ್ಕಿದಾಗ ನನಗೆ ದೇವರೇ ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲ, ಸಂಗೀತ ನನ್ನನ್ನೇ ಹುಡ್ಕೊಂಡು ಹಿಂಗೆ ಬರುತ್ತಲ್ಲಪ್ಪ ಅಂತ ಅನ್ನೋವಂಥದ್ದು. ಫಸ್ಟ್ ಟೈಮ್ ಕೇಳಿದ ತಕ್ಷಣ ಇವತ್ತು ನನಗೇನು ರೆಸ್ಪಾನ್ಸ್ ಬರ್ತಾ ಇದೆ ಈ ಸಾಂಗ್ದು, ಫಸ್ಟ್ ಟೈಮ್ ಕೇಳಿದ ತಕ್ಷಣ ಗೊತ್ತಾಯಿತು ಇದೊಂದು ಹಿಟ್ ಸಾಂಗ್ ಇದು ಅಂತ ಅನ್ನೋವಂಥದ್ದು. ಇವತ್ತು ಮತ್ತೆ ಅದು ಇಲ್ಲಿ ನಿರೂಪಣೆ ಆಗಿದೆ. ಇದಕ್ಕೆ ಭಾಳ ಪ್ರಮುಖವಾದಂಥ ಒಂದಿಷ್ಟು ಜನ ಈ ಕೆಲಸ ಮಾಡಿ. ಮ್ಯೂಸಿಕ್ ಡೈರೆಕ್ಟರ್ ನೋಡಿ, ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾದ ಹೀರೋ ಇವರು. ಒಂದು ದೊಡ್ಡ ಚಪ್ಪಾಳೆ ಇವರಿಗೆ. ಯಾಕಂತಂದ್ರೆ ಇವತ್ತು ನಿಜ ಹೇಳ್ತೀನಿ, ಇವತ್ತು ಶರಣ್ ಇಲ್ಲಿ ತನಕ ಬಂದು ನಿಂತಿದ್ದಾನೆ ಅಂತ ಅನ್ನೋದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ಸಿನ ಪಾತ್ರ, ಮ್ಯೂಸಿಕ್ ಡೈರೆಕ್ಟರ್ಸಿನ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಇವ್ರು ಇಲ್ಲದೆ ಹೋಗಿದ್ದರೆ ಶರಣ್ ಏನೋ ಇರ್ತಿರ್ಲಿಲ್ಲ. ಈ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇವತ್ತು ಸಿನಿಮಾನ, ಎಸ್ಪೆಷಲಿ ಇಂಡಿಯನ್ ಸಿನಿಮಾನ ಹಿಂಗೆ ಇವತ್ತು ಎಲಿವೇಟ್ ಮಾಡಿ ನಿಲ್ಲಿಸಿದೆ ಅಂತ ಅನ್ನೋದಾದರೆ ಅದರ ಹಿಂದೆ ಸಂಗೀತದ ಜೋಡಣೆ ಇರೋವಂಥದ್ದು. ಬಹಳ ಅದ್ಭುತವಾದಂಥ ಕಂಪೋಸಿಷನ್ನು, ಭಟ್ರ ಸಾಹಿತ್ಯ, ನನ್ನ ಮತ್ತು ಭಟ್ರ ಕಾಂಬಿನೇಷನ್ನು ಮೊದಲನೇ ಸಿನಿಮಾದಿಂದ ಇಲ್ಲಿ ತನಕನೂ ಹೊಡಿತಾನೆ ಇದೆ. ಇದಕ್ಕೆ ಭಟ್ರಿಗೆ ಸೇರಬೇಕಾಗಿರೋಂಥ ಕ್ರೆಡಿಟ್ಸ್ ಅದು. ಇವತ್ತು ಬಹಳ ಚಂದದ ಒಂದು ಲೈನನ್ನು ಕೊಟ್ಟಿದ್ದಾರೆ. ಆಮೇಲೆ ಹರಿ ಸರ್ ಅವ್ರ ಜೊತೆಯಲ್ಲಿ ಧ್ವನಿಗೂಡಿಸುವಂಥದ್ದು ಒಂದು ಅವಕಾಶ. ಈ ಸಿನಿಮಾದ ನಿರ್ದೇಶಕರು ಸುಮ್ಮನೆ ಹಿಂಗೆ ಕುತ್ಕೊಂಡು ಓಡಾಡ್ತಾ ಇರ್ತಾರೆ, ಮಾತ್ರ ಇಷ್ಟು ಕೆಲಸ ಮಾಡ್ತಾರೆ ಅವರು ಅಂತಂತಂದ್ರೆ ಎಲ್ಲ ಕೆಲಸನ ಮಾಡಿಬಿಟ್ಟು ಏನೂ ಗೊತ್ತಿಲ್ವೇನೋ ಅನ್ನೋ ಥರ ಹಿಂಗಿರೋ ಅಂತ ಒಂದು ವ್ಯಕ್ತಿ. ದಯವಿಟ್ಟು ಬನ್ನಿರಿ ಸರ್, ಒಂದು ದೊಡ್ಡ ಚಪ್ಪಾಳೆ ಇವ್ರಿಗೆ. ಯಾಕಂತಂದ್ರೆ ಇವರ ಎನರ್ಜಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ನಮ್ಮಂಥ ಕಲಾವಿದರಿಗೆ ದೊಡ್ಡ ಶಕ್ತಿ ಸರ್. ಹಣ ಅಂತಿರ್ತಾರೆ, ಬಟ್ ಎಲ್ಲ ಕೆಲಸನೂ ಕೂಡ ತಲೆ ಮೇಲೆ ಹೆಗಲ ಮೇಲೆ ಹಾಕೊಂಡು ಮಾಡುವಂಥದ್ದು. ಆಮೇಲೆ ಬಹಳ ಪ್ರಮುಖವಾಗಿ ಈ ಥರದ ಪ್ರತಿಭೆಗಳನ್ನು ಗುರುತಿಸುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಡುವಂಥ ಒಂದು ನಿರ್ಮಾಣದ ಸಂಸ್ಥೆ ಬರುತ್ತೆ ಗೊತ್ತಾ, ಅದು ನಿಜವಾದ ಹೀರೋ. ಅದು ಪುರಾತನ ಫಿಲಮ್ಸ್ ಆಗಿದೆ ಅಂತ ಅನ್ನೋದಾಯಿತು ಅಂತ ಅನ್ನೋದಾದರೆ
ಪುರಾತನ ಫಿಲಮ್ಸಿಗೆ ಸೇರ್ಬೇಕಾಗಿರುವಂಥದ್ದು. ನೋಡಿ, ಈ ಥರದೊಂದು ಹೊಸ ಪ್ರತಿಭೆಗಳನ್ನು ಒಂದು ದೊಡ್ಡ ಸಿನಿಮಾ ಕೊಡುವಂಥದ್ರ ಮುಖಾಂತರ ನಿಮ್ಗಳ ಮುಂದೆ ಈ ಥರದ ಪ್ರತಿಭೆಗಳನ್ನು ಪರಿಚಯಿಸುವಂಥದ್ದಿದೆ ಗೊತ್ತಾ. ಈ ಥರದೊಂದು ಪುಣ್ಯದ ಕೆಲಸ ಇವತ್ತು ಆಗ್ತಾ ಇದೆ ಅಂತ ಅನ್ನೋದಾದರೆ ಅದು ಪುರಾತನ ಫಿಲಮ್ಸಿಗೆ ಸೇರ್ಬೇಕಾಗಿರುವಂಥ ಕ್ರೆಡಿಟ್ಸು. ಸರ್, ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಗಾಡ್ ಬ್ಲೆಸ್ ಯು. ಆಮೇಲೆ ಪ್ರಣಮ್ ಅವ್ರ ಬಗ್ಗೆ ಏನು ಹೇಳಿ, ಒಂದೇ ಮಾತು ಹೇಳೋದು ನಾನು, ಹುಲಿ ಹುಟ್ಟಲ್ಲಿ ಹುಲಿನೇ ಹುಟ್ಟೋದು, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು ಅನ್ನೋದಕ್ಕೆ ಪ್ರಣಮ್ ಅವರೇ ಸಾಕ್ಷಿ. ನೋಡಿ, ಇವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಆ್ಯಕ್ಟರ್ಸು. ರಂಗಣ್ಣವರು ಹೇಳಿದಾಗೆ ಎಲ್ಲರೂ ಆ್ಯಕ್ಟರ್ಸು. ಕೇಳಿ, ಇನ್ನೊಂದು ಭಾಳ ಮಜಾ ಏನು ಗೊತ್ತಾ, ಇವರ ಜೊತೆಯಲ್ಲಿ ಇವರ ಫ್ಯಾಮಿಲಿಯಲ್ಲಿರುವಂಥ ಎಲ್ಲರ ಜೊತೆಯಲ್ಲೂ ಕೆಲಸ ಮಾಡಿದ್ದೆ ನಾನು. ಇವರೊಬ್ಬರ ಜೊತೆಲಿ ಕೆಲಸ ಮಾಡೋಕ್ಕಾಗಿರ್ಲಿಲ್ಲ ರೀ. ನನಗೆ ಈ ಸಿನಿಮಾದ ಒಂದು ಹಾಡು ಹಾಡಬೇಕು ಅಂತ ಅವಕಾಶ ಬಂತು ಅಂದಾಗ ಇದೊಂದು ಬ್ಯಾಲೆನ್ಸ್ ಇತ್ತು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ರೆ ಶರಣು ಇವ್ರ ಮಕ್ಕಳ ಜೊತೆನೋ ಮಗಳ ಜೊತೆನೂ ಕೂಡ ಕೆಲಸ ಮಾಡ್ತೀನಿ. 100% ಸರ್. ಆವಾಗ್ಲೂ ನಿಮಗ್ ವಯಸ್ಸಾಗಿರೋದು ಗೊತ್ತಾಗಲ್ಲ, ಏನ್ ವಯಸ್ಸಲ್ಲಿ ವ್ಯತ್ಯಾಸನೇ ಕಾಣಲ್ಲ. ಅವ್ರಾಗ್ಲೂ 25 years ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತಾರೆ. ಅಂಕಲ್ ಸರಿ. ಆಮೇಲೆ ರಂಗಣ್ಣವರು ಸರ್ ಅವರು, ನಾನು ಏನಂತ ಹೇಳಿ ಅವ್ರನ್ನ, ನಿಜಕ್ಕೂ ಈ ಒಂದು ವೇದಿಕೆ ಮೇಲೆ ಎಷ್ಟು ಅವಧಿ ಇದೆ ಗೊತ್ತಿಲ್ಲ ನನಗೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಇಲ್ಲಿ ಕೊಡೋವಂಥ ಅವಧಿ ನನಗೆ ಸಾಕಾಗಲ್ಲ ರೀ. ಇವತ್ತು ರಂಗಣ್ಣ ರಘು ಸರ್ ಅವರು, ನಾನು ಅದೇ ಹೇಳ್ತಾ ಇದ್ದೀನಿ, ಯಾವ ಥರದ ಪಾತ್ರ ಅವರು ಇನ್ನೇನು ಮಾಡೋದಕ್ಕೆ ಸಾಧ್ಯ ನನಗೆ ಅಂತ ಅನ್ಸುತ್ತೆ. ಆಡ ಮುಟ್ಟದ ಸೊಪ್ಪಿಲ್ಲ, ರಂಗಣ್ಣ ರಘು ಸರ್ ಮಾಡದ ಪಾತ್ರಗಳಿಲ್ಲ. ವಿಷ್ಣು ಸರ್ ಅವರು ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್, ಈ ಕೈ ಕರ್ನಾಟಕದ ಆಸ್ತಿ ಅನ್ನೋ ಥರ ರಂಗಣ್ಣ ರಘು ಸರ್ ಅವರು ಕರ್ನಾಟಕದ ಆಸ್ತಿ. ನೀವು ನಮ್ಮ ಆಸ್ತಿ ಸರ್. ಅಂಥದ್ದೆಲ್ಲ ಒಂದಿಷ್ಟು ಕಲ್ತಿದ್ದೀನಿ ಸರ್ ನಿಮ್ಮಂಥವ್ರ ಜೊತೆಯಲ್ಲಿ. ನಿಮಗೆ ಆಯುಷು ಆರೋಗ್ಯ ದೇವರು ಕೊಟ್ಟು ಕನ್ನಡ ಚಿತ್ರರಂಗವನ್ನು ಇನ್ನಷ್ಟು ಶ್ರೀಮಂತ ಮಾಡುವಂಥ ಎಲ್ಲ ಶಕ್ತಿನೂ ಭಗವಂತ ನಿಮಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ ಸರ್. ಇದು ಬರೀ ಉತ್ಪ್ರೇಕ್ಷೆ ಮಾತಲ್ಲ, ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಇದನ್ನ. ಪವನ್ ಸರ್, ನಟರಾಜ ಸರ್ವಿಸ್ ಅನ್ನೋವಂಥ ಒಂದು ಸಿನಿಮಾದಲ್ಲಿ ಪವನ್ ಸರ್ ಅವರ ನಿರ್ದೇಶನದಲ್ಲಿ ಒಂದು ಕೆಲಸ ಮಾಡಿದ್ದೆ ನಾನು. ನನಗೆ ಬಹಳ ಕಂಫರ್ಟಬಲ್ ಡೈರೆಕ್ಟರ್ಸ್ ಕೆಲವೊಂದು ಲೀಸ್ಟ್ ಇದೆ, ಭಾಳ ಕಮ್ಮಿ ಲೀಸ್ಟ್ ಇದೆ. ಆ ಲೀಸ್ಟಲ್ಲಿ ಸೇರುವಂಥ ಒಬ್ಬರು ನಿರ್ದೇಶಕರವರು ಎಷ್ಟು ಮಗು ಥರ ನೋಡಿಕೊಂಡ್ರು ನನ್ನ ಅಂತಂತಂದರೆ ಅಷ್ಟು ಚಂದ ಸಿನಿಮಾ ಮಾಡಿಕೊಟ್ಟದ್ದು ಅಂತಂದು. ನಿಮ್ಗಳ ಜೊತೆಲಿ ಕೆಲಸ ಮಾಡಿ ನನಗೆ ಗೊತ್ತೇ ಆಗಲಿಲ್ಲ ಸರ್ ಆ್ಯಕ್ಚುಲಿ. ಒಳ್ಳೇದಾಗಲಿ. ಈ ಒಂದು ಸಾಂಗು ಇವತ್ತು ನಿಮ್ಮ ಮಡಿಲಿಗೆ ಇಡೋವಂಥ ಒಂದು ಕ್ಷಣ, ಅದು ಮೈಸೂರಿನಲ್ಲಿ. ಆಮೇಲೆ ಏನಂತ ಗೊತ್ತಾ, ಈಗ ಮಾಲ್ ಆಫ್ ಮೈಸೂರಿಗೆ ಗೊತ್ತಿಲ್ಲ ನೋಡಿ ಏನು ಕಾಕತಾಳೀಯ ಅಂದರೆ, ಚೂಮಂತರಿನ ಸಕ್ಸಸ್ಸಿಗೆ ಬಂದಿದ್ದೆ ಇಲ್ಲಿ. ಚೂಮಂತರ್ ಸಿನಿಮಾದ ಸಕ್ಸಸ್ಸಿಗೆ ಬಂದಿದ್ದೆ, ಮತ್ತೆ ಈ ಸಿನಿಮಾಗೆ ಬಂದಿದ್ದೀನಿ, ಅಲ್ಲೂ ಸಕ್ಸಸ್ ಆಗಿದೆ. ಖಂಡಿತವಾಗ್ಲೂ ಆ ಸಕ್ಸಸ್ ಈ ಸಿನಿಮಾಗೂ ಆಗಲಿ ಅಂತ ಅನ್ನೋವಂಥದ್ದು ನನ್ನ ಆರೈಕೆ. ಒಳ್ಳೇದಾಗಲಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನು ನೋಡಿದಂಥ ಒಂದು ಖುಷಿ ನನಗಿದೆ. ಸ್ವಲ್ಪ ಜಾಸ್ತಿ ಮಾತಾಡಿದೆ ಗೊತ್ತು. ಅಯ್ಯೋ, ಖಂಡಿತ ಇಲ್ಲ ಸರ್. ನಾವೆಲ್ಲರೂ ಒಂದು ಯೋಚನೆ ಮಾಡ್ತಾ ಇದ್ವಿ, ಶರಣ್ ಸರ್ ಸ್ಮೈಲ್ ಎಷ್ಟು ಸ್ವೀಟು, ಮಾತು ಅಷ್ಟೇ ಸ್ವೀಟು. ಒಂದು ಸ್ವೀಟ್ ಆಗಿ 2 ಲೈನ್ ಹಾಡು ಕೇಳಿದ್ರೆ ಇವತ್ತಿನ ಪ್ರೋಗ್ರಾಮ್ ಏನ್ ಕಂಪ್ಲೀಟ್ ಅನ್ಸುತ್ತೆ ಅಂತ ಅಲ್ವಾ ಮೈಸೂರು. ನಮಸ್ಕಾರ. ಮೈಸೂರು ಬಗ್ಗೆ ಏನಾರು ಹೇಳೋಣ ಅಂತೆಲ್ಲ ಅನ್ಕೊಂಡೆ, ಶರಣ್ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಅದರಿಂದ ಏನೇನು ಎತ್ಕೋಬೇಕು ಅಂತ ಅನ್ಕೊಂಡ್ರು ಅವ್ರು ಇಷ್ಟಿಷ್ಟುದ್ದ ಹೇಳಿದ್ದಾರೆ. ಅದನ್ನ ಏನೇನು ಎತ್ಕೊಳ್ಳೋದಕ್ಕೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಮತ್ತೆ ಅದ್ರ ಜೊತೆ ಮೈಸೂರು ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮುದ್ದಾದ ಮನಸ್ಸುಗಳಿರುವಂತ ಮಹಾನಗರನೇ ಮೈಸೂರು. ಸೊ ಮೈಸೂರಲ್ಲಿ ಆ ಅಧಿದೇವತೆ ಚಾಮುಂಡೇಶ್ವರಿ ನೆಲೆಸಿರುವಂತಹ ಈ ಸನ್ನಿಧಾನದಲ್ಲಿ ನನ್ನ ಜೀವನದ ಪಯಣನೂ ಸ್ಟಾರ್ಟ್ ಆಗಿದ್ದು. ಮತ್ತೆ ಅಲ್ಲಿಂದ ಈ ಒಂದು ಮೊದಲನೇ ಸಾಂಗ್ ಸನ್ ಆಫ್ ಮುತ್ತಣ್ಣ ಚಿತ್ರತಂಡದಿಂದ ಬಿಡ್ತಾ ಇದ್ದಾರೆ ಅಂತಂದ್ರೆ ಸಕ್ಸಸ್ ಕಟ್ಟಿಟ್ಟ ಬುದ್ಧಿ ಅಂತ ಅರ್ಥ. ಇವತ್ತು ಆಕ್ಚುಲಿ ಪ್ರಣಾಮ್, ನಾನು ದುಬೈಯಲ್ಲಿ ಇದ್ದಾಗ ಐ ಥಿಂಕ್ ನಮ್ದೆಲ್ಲ ಮ್ಯಾಚಸ್ಗಳೆಲ್ಲ ನೈಟ್ ಇತ್ತು. ನೈಟ್ ಮುಗಿಸ್ಕೊಂಡು ಬಂದು ಇವನ್ ರೂಮಲ್ಲಿ ಈ ಸರ್ ಇದೊಂದು ಸಾಂಗ್ ಕೇಳಿ ಅಂದ್ಬಿಟ್ಟು ಹಿಂಗೆ ಕೇಳಿಸಿದ್ರು. ಕೇಳ್ತಿದ್ದಂಗೆನೆ ನನಗೆ ಯೋಗರಾಜ್ ಸರ್ ಲಿರಿಕ್ಸ್ ಅಂತ ಹೇಳಿದ್ರು. ಯೋಗರಾಜ್ ಸರ್ ಲಿರಿಕ್ಸ್ ಅಂದ್ರೆ ನನಗೆ ತುಂಬಾ ಡೀಪ್ ಆಗಿ ಹೋಗ್ತೀವಿ. ಯಾಕೆ ಅಂತಂದ್ರೆ ಅದರಲ್ಲಿ ಫಿಲಾಸಫಿನ ತುಂಬಾ ಸಟೈರ್ ಆಗಿ ಹೇಳಿರ್ತಾರೆ. ಆಮೇಲೆ ಅವರು ಫಿಲಾಸಫಿಕಲ್ನ ಡ್ರಾಮಾ ಪರಮಾತ್ಮ ಆದ್ಮೇಲೆ ಯಾವುದೋ ಅಷ್ಟು ಬರ್ದಿರ್ಲಿಲ್ಲ. ಇದು ತುಂಬಾ ಇಷ್ಟ ಆಯ್ತು ನನಗೆ. ಇದ್ರಲ್ಲಿ ಫೇವ್ರೆಟ್ ಲೈನ್ ಅಂದ್ರೆ ಲಾಸ್ಟ್ ಲೈನ್, ದೇವ್ರದ್ದು ಒಂದಲ್ಲ ಎರಡಲ್ಲ ತೀಟೆ.
ಸೊ ಆ ಲೈನ್ ನನಗೆ ತುಂಬಾ ಇಷ್ಟ. ಆಮೇಲೆ ದ ಪ್ಯೂರೆಸ್ಟ್ ಸೋಲ್ ಪ್ರಣಾಮ್ ಅಂಡ್ ಎನ್ಸೈಕ್ಲೋಪೀಡಿಯಾ ಆಫ್ ಆಕ್ಟಿಂಗ್ ರಘು ಸರ್. ಅವ್ರು ಏನ್ ಹೇಳೋದು ಎಲ್ಲಾನು ಶರಣ್ ಸರ್ದು ಹೇಳ್ಬಿಟ್ಟಿದ್ದಾರೆ. ನಾವ್ ಹೇಳಿದ್ರೆ ಶರಣ್ ಸರ್ ಸೀಲು ಸಿಗ್ನೇಚರ್ ಹಾಕಿ ಒತ್ಬಿಟ್ಟಿದ್ದಾರೆ. ಸೊ ಪುರಾತನ ಫಿಲ್ಮ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಯಾಕೆಂದ್ರೆ ಕನ್ನಡ ಈಗ ಇರುವಂತ ಪರಿಸ್ಥಿತಿಯಲ್ಲಿ ಹೊಸ ಹೊಸ ಪ್ರತಿಭೆಗಳ ಮೇಲೆ ವಿಶ್ವಾಸ ಇಟ್ಟು ಅವರಿಗೆ ವೇದಿಕೆ ಕೊಡ್ತಾ ಇರೋದಕ್ಕೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು. ಮತ್ತೆ ನಮ್ಮ ಯಂಗ್ ಹೊಸ ಡೈರೆಕ್ಟರ್ ಶ್ರೀಕಾಂತ್ ಅವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. 100% ಒಂದು ಸೂಪರ್ ಡೂಪರ್ ಹಿಟ್ ಆಗುವಂತ ಎಲ್ಲಾ ಲಕ್ಷಣಗಳು ಈ ಪಿಕ್ಚರ್ ಅಲ್ಲಿ ಇದೆ. ಮತ್ತೆ ಸಚಿನ್ ಅವ್ರಿಗೂ ಕಂಗ್ರಾಟ್ಸ್. ಯಾಕಂತಂದ್ರೆ ಈ ಸಾಂಗ್ ಕಂಪೋಸಿಷನ್ ಅದನ್ನ ಶರಣ್ ಸರ್ ಹಾಕಿ, ನನಗೆ ಆಕ್ಚುಲಿ ಶರಣ್ ಸರ್ದು ಫುಲ್ ಕೇಳಿದ್ ನಾನು, ಅಮೇಝಿಂಗ್ ಆಗಿದೆ. ಐ ಥಿಂಕ್ ಇದು ಒಂದು ಒಬ್ಬ ಮನುಷ್ಯ ಡೌನ್ ಆದಾಗ ಏನೋ ಡಿಮೋಟಿವೇಟ್ ಆದಾಗ ಇದನ್ನ ಕೇಳಿದ್ರೆ ಒಂದ್ಸತಿ ನಮಗ್ ನಾವೇ ಬೆಂತಟ್ಕೊಂಡು ಎದ್ದು ಏನೋ ಜೀವನದಲ್ಲಿ ಮಾಡಬೇಕು ಅಂತ ಅನ್ಸೋಂತ ಒಂದು ಮೋಟಿವೇಶನಲ್ ಸಾಂಗು. ಅಫ್ಕೋರ್ಸ್ ಪಿಕ್ಚರ್ ಬಗ್ಗೆನೂ ಪ್ರಣಾಮ್ ತುಂಬಾ ಡಿಸ್ಕಸ್ ಮಾಡಿದ್ದಾನೆ ನನ್ನ ಹತ್ರ. ಸೊ ರಿಯಲಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಫಿಲ್ಮ್ ಫಸ್ಟ್ ಡೇ ಫಸ್ಟ್ ಶೋ. ಸೊ ದಯವಿಟ್ಟು ಐ ವುಡ್ ರಿಕ್ವೆಸ್ಟ್ ಎಲ್ಲರಿಗೂ ಈ ಒಂದು ಹಾಡ್ ಮೇಲೆ, ಈ ಒಂದು ಚಿತ್ರತಂಡದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಅನುಪಮ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಬನ್ ಸರ್.